ಬಸವರಾಜ್ ಹಾಗೇನೆ ಭೀಮಾ ನಾಯಕ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ಶಿವಮೊಗ್ಗದಲ್ಲಿ ಏನ್ ಟಾಕ್ ಇದೆ? ಶಿವಮೊಗ್ಗ, ಸಿಗಂದೂರು, ಸಾಗರ ಭಾಗಗಳಲ್ಲಿ ಏನ್ ಟಾಕ್ ಇದೆ ಈ ಸೇತುವೆ ಬಗ್ಗೆ? ನಿಜ ಅಲ್ಲಿ BSY ಅಭಿಮಾನಿಗಳು ಇದು ಇಡೀ ಸೇತುವೆ ಯೋಜನೆ ರೂಪುಗೊಂಡಿದ್ದು ಆಸ್ಕರ್ ಫರ್ನಾಂಡಿಸ್ ಕಾಲದಲ್ಲಿ ಸೇತುವೆ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕ್ರೆಡಿಟ್ ವಾರ್ ಯಾವ ರೀತಿ ನಡೀತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕ್ರೆಡಿಟ್ ವಾರ್ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರ ಕೊಡುಗೆ ಇದೆ ಸೇತುವೆ ನಿರ್ಮಾಣಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್. ಬಹುಶಃ ಬರ್ತಿದ್ರು ಅವರು, ಆದರೆ ಅವರು ಮುಂಚೆನೆ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದ್ವಿ. ನಾವು ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು. ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು ಪ್ರಾರಂಭ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ. ಹಂಗೆ ಇರ್ತವೆ, ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, BJP ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಶ್ರೇಯಸ್ ಇರಲಿಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಗಿತ್ತು, JDSಲ್ಲಿ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೆಯದಾಗಿದೆ ಅಷ್ಟೇ, ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಬಹುಶಃ ಬರ್ತಿದ್ರು ಅವರು, ಆದರೆ ಅವರು ಮುಂಚೆನೇ ರೈಟ್. ಲೆಟ್ ಮಿ ಗೋ ಟು ಭೀಮಾ ನಾಯಕ್. ಭೀಮಾ ನಾಯಕ್, ಶಿವಮೊಗ್ಗ ಸಾಗರ ಭಾಗದಲ್ಲಿ ಏನು ಟಾಕ್ ಇದೆ? ಆ್ಯಕ್ಚುಲಿ ಈ ಕ್ರೆಡಿಟ್ ವಾರ್ ಬಗ್ಗೆ ಜನರಿಗೆ ಅರಿವಿದೆಯಾ? ಜನ ಏನು ಹೇಳ್ತಿದ್ದಾರೆ? ಹಾಗೆಯೇ ರಾಜಕೀಯ ಪಕ್ಷಗಳ ನಾಯಕರು ಏನು ಹೇಳ್ತಿದ್ದಾರೆ? ನಾಳೆಯ ಕಾರ್ಯಕ್ರಮಕ್ಕೆ ಯಾವ ರೀತಿ ಎಲ್ಲ ಸಿದ್ಧತೆ ಆಗಿದೆ? ಭೀಮಾ ನಾಯಕ್. ಶ್ರೀಲಕ್ಷ್ಮಿ, 6 ದಶಕಗಳ ಶರಾವತಿ ಹಿನ್ನೀರು ಭಾಗದ ಏನು ದ್ವೀಪದ ಜನರ ಕನಸೇನಿತ್ತು ಅದು ನಾಳೆಗೆ ಲೋಕಾರ್ಪಣೆಗೊಳ್ತಿದೆ. ಆ ಕನಸು ಈಡೇರುತ್ತಿರುವಂಥದ್ದು. ಹಾಗಾಗಿ ಅಲ್ಲಿನ ಆ ಶರಾವತಿ ಹಿನ್ನೀರು ಭಾಗದ ಜನರಿಗೆ ಪ್ರಮುಖವಾಗಿ ರಾಜಕೀಯ ಟಾಕು, ರಾಜಕೀಯ ವಾರ್ಗಳ ಬಗ್ಗೆ ಚಿಂತೆ ಇಲ್ಲ. ಅವರಿಗೆ ಒಂದು ಲೆಕ್ಕದಲ್ಲಿ ಸ್ವತಂತ್ರ ಸಿಕ್ಕಂತೆ. ನಮಗೆ ಅವರು ನಿನ್ನೆ ಮಾತಾಡಿಸ್ತಾ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಸರ್, ಎಲ್ರಿಗೂ 1942ರಲ್ಲಿ ಸ್ವತಂತ್ರ ಸಿಕ್ಕಿತ್ತು, ನಾವು ಆಗಸ್ಟ್ 15ಕ್ಕೆ ಸ್ವತಂತ್ರವನ್ನು ಆಚರಿಸಬೇಕಿತ್ತು, ಆದರೆ ನಾವು 1 ತಿಂಗಳ ಮುಂಚೆನೇ ನಾಳೆ ನಾವು ಸ್ವತಂತ್ರವನ್ನು ಆಚರಿಸ್ಕೊಂಡಿದ್ದೇವೆ. ಕರೆ ನೀರು ಏನು ಈ ರೀತಿಯ ನಾವು ಹಿಂಸೆಯನ್ನು ಪಟ್ಟಿದ್ವಿ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ವಿ, ಅನೇಕ ಜನರನ್ನು ಈಗಾಗಲೇ ನಾವು ಕಳೆದುಕೊಂಡಿದ್ದೇವೆ, ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಅವರನ್ನು ಕಳೆದುಕೊಂಡಿದ್ದೇವೆ, ಸಾರಿಗೆ ಸಂಪರ್ಕ ಇಲ್ಲದೆ ಅನೇಕ ಹಿರಿಯರನ್ನ ಕಳೆದುಕೊಂಡಿದ್ದೇವೆ. ಆದರೆ ನಮಗೆ ಯಾವುದೇ ಕ್ರೆಡಿಟ್ ವಾರ್ ಆಗಲಿ ಅದಿಲ್ಲ. ನಮ್ಮ ಮೂಲ ಬೇಡಿಕೆ ಆಗಿದ್ದಂಥ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಳ್ತಿದೆ. ಅದೇ ನಮಗೆ ಹಬ್ಬದ ವಾತಾವರಣ, ಅದೇ ನಮಗೆ ಸಂಭ್ರಮ ಅಂತ ಹೇಳಿ ಪ್ರತಿ ಮನೆಯಿಂದ ಅವರೇ ಖುದ್ದಾಗಿ ಬಂದು ಏನು ತೋರಣಗಳನ್ನು ಕಟ್ಟಿರುವಂಥದ್ದು, ಮಾವಿನ ತೋರಣಗಳು, ಬಾಳೆ ದಿಂಡುಗಳನ್ನು ಕಟ್ಟಿ ಸಂಭ್ರಮ ಮನೆ ಮಾಡಿದೆ ಆ ಭಾಗದ ಜನರಲ್ಲಿ. ಮತ್ತೊಂದೆಡೆ ಹೇಳಬೇಕು ಅಂದರೆ ಇಡೀ ದೇಶದಲ್ಲೇ 2ನೇ ಅತಿ ದೊಡ್ಡ ಸೇತುವೆ, ಉದ್ದದ ಸೇತುವೆ ಎನ್ನುವಂಥ ಖ್ಯಾತಿಯನ್ನು ಹೊಂದಿರುವಂಥ ಸಿಗಂದೂರು ಸೇತುವೆಗೆ ಏನು 2013ರಲ್ಲಿ ಮಾಜಿ CM BS ಯಡಿಯೂರಪ್ಪನವರು ಸಂಸದರಾಗಿದ್ದರು. ಆ ವೇಳೆ 2019ರಲ್ಲಿ ಇದರ ಶಂಕುಸ್ಥಾಪನೆಯನ್ನು ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಕೊರೋನಾ ಕಾಲದಲ್ಲಿ 1-2 ವರ್ಷಗಳ ಕಾಲ ಆ ಕೆಲಸ ಸ್ವಲ್ಪ ತ್ವರಿತವಾಗಿ ಆಗೋದಿಲ್ಲ. 2 ವರ್ಷಗಳ ಕಾಲ ಕೆಲಸ ನಿಂತೋಗುತ್ತೆ. ಮತ್ತೆ ಕೊರೋನಾ ನಂತರದಲ್ಲಿ ಆ ಸೇತುವೆಯ ವೇಗ ತೀವ್ರವಾಗಿ ಹೆಚ್ಚಾಯಿತು. ಈಗ ಆ ಬಹುದಿನಗಳ ಬೇಡಿಕೆ ಈಡೇರ್ತಿದೆ. ಇಲ್ಲಿ ರಾಜಕೀಯ ಟಾರ್ಕ್ ವಾರ್ಗಳಿಗಿಂತ, ಕ್ರೆಡಿಟ್ ವಾರ್ಗಳಿಗಿಂತ ಆ ಶರಾವತಿ ಹಿನ್ನೀರು ಭಾಗದ ದ್ವೀಪದ ಜನರ ಕನಸೇನಿತ್ತು, ಅವರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ಆ ಎಲ್ಲ ಸೌಲಭ್ಯಗಳು, ಆ ವಂಚಿತರಿಂದ ಅವರಿಗೆ ನಾಳೆ ಸೇತುವೆ ಲೋಕಾರ್ಪಣೆಗೊಳ್ತಿದೆ. ಸೇತುವೆ ಲೋಕಾರ್ಪಣೆಗೆ ನಾಳೆ ಏನು ಕೇಂದ್ರ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಅವರು ಬೆಳಗ್ಗೆ ನಾಗ್ಪುರದಿಂದ ನೇರವಾಗಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಶಿವಮೊಗ್ಗದ ಮಂಕಳಲೆ, ಏನು ಸಾಗರದ ಮಂಕಳಲೆ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ಅವರು ನೇರವಾಗಿ 11 ಗಂಟೆ ವೇಳೆಗೆ ಸಿಗಂದೂರು ಸೇತುವೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣೆ ಆದ ನಂತರದಲ್ಲಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂಥ ಸಿಗಂದೂರು ಚೌಡೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ಸಾಗರದ ನೆಹರು ಏನು ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇಡೀ ಆ ಶರಾವತಿ ಹಿನ್ನೀರು ಭಾಗದ ಆ ಜನರು ಅಲ್ಲಿಗೆ ಸೇರ್ತಾರೆ. ಆ ಹಲವು ದಶಕಗಳ ಬೇಡಿಕೆಗೆ ಪಾತ್ರರಾದಂಥ ಹೋರಾಟಗಾರರು ಅಲ್ಲಿಗೆ ಸೇರುವಂಥದ್ದು. ಅವರನ್ನು ಉದ್ದೇಶಿಸಿ ನಿತಿನ್ ಗಡ್ಕರಿ ಅವರು ಮಾತಾಡ್ತಾರೆ. ನಿತಿನ್ ಗಡ್ಕರಿ ಅವ್ರ ಜೊತೆಗೆ ಆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ಸಂಸದ BY ರಾಘವೇಂದ್ರ ಇರ್ತಾರೆ, ಕಾಗೋಡು ತಿಮ್ಮಪ್ಪನವರು, ಜೊತೆಗೆ ಮಾಜಿ CM ಆಗಿರುವಂಥ
BS ಯಡಿಯೂರಪ್ಪನವರು ಸೇರಿದಂತೆ ರಾಜ್ಯ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ, ಮತ್ತೆ ಮಧು ಬಂಗಾರಪ್ಪನವರು ಬರ್ತಿರುವಂಥದ್ದು, ಜೊತೆಗೆ ಸ್ಥಳೀಯ ಶಾಸಕರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿರ್ತಾರೆ. ಹಾಗಾಗಿ ಈಗಾಗಲೇ ನೆಹರು ಮೈದಾನದಲ್ಲಿ ಎಲ್ಲ ರೀತಿಯ ವೇದಿಕೆಗಳನ್ನು ಸಿದ್ಧ ಮಾಡಲಾಗಿದೆ. ಇಡೀ ಸಿಗಂದೂರು ಸೇತುವೆಗೆ ಏನು 2.14 ಕಿಲೋಮೀಟರ್ ಉದ್ದದ ಸೇತುವೆಗೆ ಇಡೀ ಸೇತುವೆ ಉದ್ದಕ್ಕೂ ತೋರಣಗಳನ್ನು ಕಟ್ಟಿ ಆ ಭಾಗದ ಜನರು ಸಂಭ್ರಮವನ್ನು ಮಾಡ್ತಿರುವಂಥದ್ದು. ಮನೆಗಳಲ್ಲಿ ಏನು ಹೋಳಿಗೆ ಊಟದ ರೀತಿಯಲ್ಲಿ ಹೋಳಿಗೆಗಳನ್ನು ಮಾಡಿ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಸ್ವತಂತ್ರ ಸಿಕ್ಕಿದೆ, ಕರಿನೆರಳು ಹೋರಾಟದ ಏನು ಈ ದಿನಗಳನ್ನು ನಾವು ಕಳೆದಿದ್ವಿ, ಅವೆಲ್ಲದಕ್ಕೂ ಮುಕ್ತಿ ಸಿಗ್ತಿದೆ. ಹಾಗಾಗಿ ಈ ಎಲ್ಲದರ ಕ್ರೆಡಿಟ್ಗೋಸ್ಕರ ನಾವು ಮಾತಾಡಲ್ಲ, ಅಥವಾ ಈ ಟಾಕ್ ವಾರ್ಗಳ ಬಗ್ಗೆ ನಾವು ಮಾತಾಡಲ್ಲ, ಅಥವಾ ಈಗ ಏನು ಸೇತುವೆ ನಾಮಕರಣದ ವಿಚಾರವಾಗಿ ಚರ್ಚೆ ಆಗ್ತಿದೆ ಆ ಬಗ್ಗೆ ಮಾತಾಡಲ್ಲ. ನಮಗೆ ಬೇಕಾದಂತಹ ಸೇತುವೆಯ ಬೇಡಿಕೆ ಏನಿತ್ತು ಆ ಬೇಡಿಕೆ ಈಡೇರಿದೆ. ಇಷ್ಟು ದಿನಗಳ ಕಾಲ ಸಂಜೆ 6 ಗಂಟೆ ಆದರೆ ಸಾಕು, ಏನಕ್ಕೆ 6 ಗಂಟೆ ಆಗ್ತಿದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮಗಳ ಗತಿ ಏನು ನಮ್ಮ ಸಂಚಾರದ ವ್ಯವಸ್ಥೆ ಏನು ಅಂತ ಈ ರೀತಿಯ ಅನೇಕ ಸಮಸ್ಯೆಗಳನ್ನು ಆ ಭಾಗದ ಜನರು ಅನುಭವಿಸಿದ್ರು. ಹಾಗಾಗಿ ಏನು ಲಾಂಚ್ ಒಂದೇ ಅವರಿಗೆ ಆಧಾರವಾಗಿತ್ತು. ಸಂಜೆ 6 ಗಂಟೆಯ ನಂತರ ಆ ಭಾಗದ ಜನರಿಗೆ ಆ ಲಾಂಚ್ ಮಾತ್ರ ಸೇವೆಯನ್ನು ಒದಗಿಸ್ತಿತ್ತು. ಸುಮಾರು ನೀವು ಸಾಗರಕ್ಕೆ ಹೋಗಬೇಕು ಅಂದರೆ 82 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಬೇಕಿತ್ತು. ಎಲ್ಲದಕ್ಕೂ ಈಗ ಸೇತುವೆ ಲೋಕಾರ್ಪಣೆ ಮೂಲಕ ಮುಕ್ತಿ ಸಿಗ್ತಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಭೀಮಾ ನಾಯಕ್ ಡೀಟೇಲ್ಸ್ಗಾಗಿ. ಸಾಗರದ ಮಂಕಳಲೆ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ಅವರು ನೇರವಾಗಿ 11 ಗಂಟೆ ವೇಳೆಗೆ ಸಿಗಂದೂರು ಸೇತುವೆಯನ್ನು ಲೋಕಾರ್ಪಣೆಯನ್ನು ಮಾಡ್ತಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣೆ ಆದ ನಂತರದಲ್ಲಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂಥ ಸಿಗಂದೂರು ಚೌಡೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ಸಾಗರದ ನೆಹರು ಏನು ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇಡೀ ಆ ಶರಾವತಿ ಹಿನ್ನೀರು ಭಾಗದ ಆ ಜನರು ಅಲ್ಲಿಗೆ ಸೇರ್ತಾರೆ. ಆ ಹಲವು ದಶಕಗಳ ಬೇಡಿಕೆಗೆ ಪಾತ್ರ ಆದಂಥ ಹೋರಾಟಗಾರರು ಅಲ್ಲಿಗೆ ಸೇರುವಂಥದ್ದು. ಅವರನ್ನು ಉದ್ದೇಶಿಸಿ ನಿತಿನ್ ಗಡ್ಕರಿ ಅವರು ಮಾತಾಡ್ತಾರೆ. ನಿತಿನ್ ಗಡ್ಕರಿ ಅವ್ರ ಜೊತೆಗೆ ಆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ಸಂಸದ BY ರಾಘವೇಂದ್ರ ಇರ್ತಾರೆ, ಕಾಗೋಡು ತಿಮ್ಮಪ್ಪನವರು, ಜೊತೆಗೆ ಮಾಜಿ CM ಆಗಿರುವಂಥ BS ಯಡಿಯೂರಪ್ಪನವರು ಸೇರಿದಂತೆ ರಾಜ್ಯ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ, ಮತ್ತೆ ಮಧು ಬಂಗಾರಪ್ಪನವರು ಬರ್ತಿರುವಂಥದ್ದು, ಜೊತೆಗೆ ಸ್ಥಳೀಯ ಶಾಸಕರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿರ್ತಾರೆ. ಹಾಗಾಗಿ ಈಗಾಗಲೇ ನೆಹರು ಮೈದಾನದಲ್ಲಿ ಎಲ್ಲ ರೀತಿಯ ವೇದಿಕೆಗಳನ್ನು ಸಿದ್ಧ ಮಾಡಲಾಗಿದೆ. ಇಡೀ ಸಿಗಂದೂರು ಸೇತುವೆಗೆ ಏನು 2.14 ಕಿಲೋಮೀಟರ್ ಉದ್ದದ ಸೇತುವೆಗೆ ಇಡೀ ಸೇತುವೆ ಉದ್ದಕ್ಕೂ ತೋರಣಗಳನ್ನು ಕಟ್ಟಿ ಆ ಭಾಗದ ಜನರು ಸಂಭ್ರಮವನ್ನು ಮಾಡ್ತಿರುವಂಥದ್ದು. ಮನೆಗಳಲ್ಲಿ ಏನು ಹೋಳಿಗೆ ಊಟದ ರೀತಿಯಲ್ಲಿ ಹೋಳಿಗೆಗಳನ್ನು ಮಾಡಿ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಸ್ವತಂತ್ರ ಸಿಕ್ಕಿದೆ, ಕರಿನೆರಳು ಹೋರಾಟದ ಏನು ಈ ದಿನಗಳನ್ನು ನಾವು ಕಳೆದಿದ್ವಿ, ಅವೆಲ್ಲದಕ್ಕೂ ಮುಕ್ತಿ ಸಿಗ್ತಿದೆ. ಹಾಗಾಗಿ ಈ ಎಲ್ಲದರ ಕ್ರೆಡಿಟ್ಗೋಸ್ಕರ ನಾವು ಮಾತಾಡಲ್ಲ, ಅಥವಾ ಈ ಟಾಕ್ ವಾರ್ಗಳ ಬಗ್ಗೆ ನಾವು ಮಾತಾಡಲ್ಲ, ಅಥವಾ ಈಗ ಏನು ಸೇತುವೆ ನಾಮಕರಣದ ವಿಚಾರವಾಗಿ ಚರ್ಚೆ ಆಗ್ತಿದೆ ಆ ಬಗ್ಗೆ ಮಾತಾಡಲ್ಲ. ನಮಗೆ ಬೇಕಾದಂತಹ ಸೇತುವೆಯ ಬೇಡಿಕೆ ಏನಿತ್ತು ಆ